ಹಾಯ್ ವೀಕ್ಷಕರೇ, ನಾನು ನಿಮ್ಮ ಮಿಸ್ಟರ್ D50. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೂಡಿಗೆರೆಯಲ್ಲಿ ಬಿಳುಗಲ ಶಿವಾಜಿನಗರದ ಲೊಕೇಟ್ ಆಗಿರುವ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಸನ್ನಿಧಿಯಲ್ಲಿ ಇದ್ದೀವಿ. ಇದೆಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಮೂಡಿಗೆರೆ ಟು ಚಿಕ್ಕಮಗಳೂರು ಹೋಗೋ ರೂಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು, ನಾವು ಸನ್ನಿಧಿ ಬಳಿ ಬಂದಿದ್ದೀವಿ. ಬನ್ನಿ ಅಲ್ಲಿ ಹೋಗಿ ಆ ಪವಾಡಗಳ ತಿಳ್ಕೊಳ್ಳೋಣ, ಅಜ್ಜನ ಮಹಿಮೆ ತಿಳ್ಕೊಳ್ಳೋಣ, ಆಗ ಆ ಕ್ಷೇತ್ರ ಪುಣ್ಯಕ್ಷೇತ್ರ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ವಿಡಿಯೋ. ಕಮ್ ಆನ್, ಲೆಟ್ಸ್ ಗೋ. ಹಾಯ್ ವೀಕ್ಷಕರೇ, ನಾವು ಇಲ್ಲಿ ಪ್ಲೇಸಿಗೆ ಬಂದಿದ್ದೀವಿ. ಬಿಳುಗುಳದಲ್ಲಿ ಲೊಕೇಟ್ ಆಗಿರುವ ಶಿವಾಜಿನಗರದಲ್ಲಿ ಸ್ವಾಮಿ ಕೊರಗಜ್ಜ ದೇವಸ್ಥಾನ. ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಸಂಜೆ 6 ಗಂಟೆಗೆ ಪೂಜೆ ಪುನಸ್ಕಾರ ನಡೆಯುತ್ತೆ. ಅದಲ್ಲದೆ ಇಲ್ಲಿರುವ ದೈವ ಆರಾಧಕರು ಇಲ್ಲಿ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ಸೇವಾ ಶುಲ್ಕ ಇಲ್ಲದೆ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾರಂತ ಇಲ್ಲಿನ ಜನರ ಒಂದು ದೃಢ ನಂಬಿಕೆ. ಇನ್ನೊಂದು ಸ್ವಲ್ಪ ತಗೊಳ್ಳಿ ಆಯ್ತಾ, ಇನ್ನೊಂದು 3 ದಿನ ಬಿಟ್ಟು ತಗೊಳ್ಳಿ ಆಯ್ತಾ, ಸರಿ ಆಗ್ತದೆ. ಈಗ ಗುಣ ಆಗಿದ್ದೀರಲ್ಲ, ಹೌದು, ಆರೋಗ್ಯದ ಮತ್ತಿನ ವ್ಯತ್ಯಾಸದ ಬಹಳ ಸರಿ. ಸೊ ಈ ವಿಡಿಯೋದಲ್ಲಿ ನಾವು ಈ ಅಜ್ಜನ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಜನರ ಬಳಿ, ಇಲ್ಲಿ ಲೋಕಲ್ ಜನ ಇದ್ರಲ್ಲ, ಅವ್ರ ಹತ್ರ ವಿಚಾರಣೆ ಮಾಡಿದಾಗ ನಾನೊಂದು 2-3 ಘಟನೆಗಳ ಕೇಳ್ಪಟ್ಟೆ. ಇದೊಂದು ಸತ್ಯದ ಘಟನೆ ಅಂತೆ. ಒಂದು ಸುಮಾರು ದಿನಗಳ ಹಿಂದೆ ನಾನು ಕೇಳ್ಪಟ್ಟಿರೋ ಪ್ರಕಾರ, ಇಲ್ಲಿ ಲೋಕಲ್ ಪೇಪರ್ದಲ್ಲಿ ಎಂಕ್ವೈರಿ ಮಾಡಿದಾಗ ನನಗೆ ಸಿಕ್ಕಿರೋ ಮಾಹಿತಿ, ಸುಮಾರು ದಿನಗಳ ಹಿಂದೆ ಇಲ್ಲೊಬ್ಬ ಹುಡುಗ ತನ್ನ ಸೈಕಲ್ ತಗೊಂಡೆಲ್ಲ ಹೊರಟಿರ್ತಾನೆ. ಸೊ ಅವಾಗ ಕೆಳಬಿದ್ದು ಅವನ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದು ಡಿಸ್ಲೊಕೇಟ್ ಆಗಿರುತ್ತೆ. ಸೊ ಅವಾಗ ಅವರು ಹುಡುಗನನ್ನು, ಆ ತಾಯಿ ಇದಾರಲ್ಲ, ಆ ಹುಡುಗನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಅಲ್ಲಿ ಅವರಿಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರಲ್ಲ. ಸೊ ಅಲ್ಲಿ ಒಬ್ಬರು ಬಂದುಬಿಟ್ಟು ಈ ಮೂಡಿಗೆರೆಯಲ್ಲಿ ಲೊಕೇಟ್ ಆಗಿರುವ ಈ ಅಜ್ಜನ ಪುಣ್ಯಕ್ಷೇತ್ರ ಇದೆಯಲ್ಲ, ಇಲ್ಲೊಂದು ಕ್ಷೇತ್ರ ಇದೆ, ಅಲ್ಲಿಗೆ ಹೋಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಹೇಳಿದ್ದಾರೆ. ಅವರು ಬಂದುಬಿಟ್ಟು ಆ ಹುಡುಗನ ಇದನ್ನು ಎತ್ಕೊಬಂದು ದೈವದ ಬಳಿ ಮುಂದೆ ಇಟ್ಟಿದ್ದಾರೆ, ಕೋರಿಕೆ ಬೇಡಿದ್ದಾರೆ. ಹಾಗೆ ಅವರು ತಮ್ಮ ಮನಸ್ಸಿಂದ ಭಕ್ತಿಯನ್ನು ಬೇಡಿಕೊಂಡು ಕೇಳಿದ್ದಾರೆ. ಆವಾಗ ಇಲ್ಲಿ ಅವಾಗಿದ್ದ ಒಬ್ಬ ದೈವ ಆರಾಧಕರು, ಅಂದರೆ ಇವು ಪ್ರೆಸೆಂಟ್ ಇದ್ದಾರಲ್ಲ, ಅವರ ತಂದೆ. ಸೊ ಆವಾಗ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಾರೆ. ಮೇಯ್ನ್ ಇಲ್ಲಿ ವಿಷಯ ಏನಪ್ಪ ಅಂದರೆ, ಈ ಅಜ್ಜ ಇದ್ದಾರಲ್ಲ, ಅಜ್ಜನ ದೈವ. ಸೊ ಈ ದೈವಗೆ ಯಾವುದೇ ರೀತಿ ಹಣ, ಡೊನೇಷನ್, ಚಿನ್ನ, ಆಭರಣಗಳು ಇಷ್ಟ ಆಗುವುದಿಲ್ಲ ಅಂತೆ. ಸೊ ಇಲ್ಲಿ ಅಜ್ಜನಿಗೆ ಇಷ್ಟವಾದ ವಸ್ತುಗಳು ಒಂದು ಚಕುಲಿ, ಶೇಂದಿ, ಶರಾಬು, ಹಾಗೆ ಇಲ್ಲಿ ಸೇವೆ ಮಾಡ್ತೀರಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ಸೊ ಅದಾದ ಕೆಲವು ದಿನಗಳ ನಂತರ ಆ ಹುಡುಗ ಇದ್ದಾನಲ್ಲ, ಆ ಹುಡುಗನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ರೀಸೆಂಟಾಗಿ ಆ ಹುಡುಗ ಏನು ಮಾಡಿದ್ದಾನೆ, ಬೈಕ್ ರೈಡಲ್ಲಿ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಒಂದು ಬೈಕ್ ರೈಡ್ ಹೋಗಿ ಬಂದಿದ್ದಾನೆ. ಎಷ್ಟು ಚಮತ್ಕಾರ ಅಲ್ಲ, ಎಷ್ಟು ಅದ್ಭುತ. ಸೊ ಎಂಥ ಒಂದು ದೈವಶಕ್ತಿ ಆಗಿರ್ಬೋದು. ಕೇಳ್ಪಟ್ಟೆ 30-35 ವರ್ಷ ತನಕ ಇದು ದೈವ ಆರಾಧನೆ ಮಾಡ್ತಿದ್ರಂತೆ. ಸೊ ಇದು ಮೊದಲು ಗುಡಿ ಇತ್ತ ಸರ್? ಸರ್, ನಮ್ಮಲ್ಲಿ ಮೊದಲು ಗುಡಿ ಇದ್ದಿಲ್ಲ. ಒಂದು ದೇವಿ ಆರಾಧನೆ ಮಾಡ್ತಿದ್ವಿ, ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡ್ಕೊಂಡು ಬರ್ತಿದ್ವಿ. ಆ ನಂತರ ಒಂದು ತುಳಸಿ ಕಟ್ಟೆಯಲ್ಲಿ ಆರಾಧನೆ ಮಾಡ್ಕೊಂಡು ಕೊರಗಜ್ಜನ ಒಂದು 30-25 ವರ್ಷದೊಳಗೆ ಆರಾಧನೆ ಮಾಡ್ಕೊಂಡು ನಮ್ಮ ತಂದೆಯವರು ಮತ್ತೆ ತಂದೆಯವರು ಆರಾಧನೆ ಮಾಡ್ಕೊಂಡು ಬರ್ತಿದ್ರು. ಆ ನಂತರ ನಮಗೆ ಪ್ರಶ್ನೆ ಚಿಂತನೆ ಮಾಡುವಾಗ ದೈವ ಆರಾಧನೆ ಮಾಡಬೇಕು, ದೈವವನ್ನು ನಂಬಿದ್ರೆ ಮಾತ್ರ ಅದು ಸೇವೆ ಆಗ್ತದೆ, ಇಲ್ಲಾಂದ್ರೆ ಸೇವೆ ಆಗಲ್ಲ ಅಂತ ಹೇಳಿದ್ರು. ಗುಡಿ ಕಟ್ಟಿ ಆರಾಧನೆ ಮಾಡ್ಬೇಕಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ಚಿಂತನೆ ಮಾಡಿ ನೋಡಿದಾಗ ಆಯ್ತು, ನಾವು ಗುಡಿ ಕಟ್ತೀವಿ ಅಂತೇಳಿ ನಿರ್ಧಾರ ಮಾಡಿ ಒಂದು 5 ವರ್ಷ ಆಯ್ತು. 5 ವರ್ಷದ ನಂತರ ಒಂದು ಗುಡಿ ಕಟ್ಟಿದ್ವಿ. ಗುಡಿ ಕಟ್ಟಿ ಒಂದು ವಿಜೃಂಭಣೆಯಲ್ಲಿ ಸೇವೆ ನಡೀತಿದೆ. ಧಾಮಗೂ ಸಂಬಂಧಪಟ್ಟಿದ್ದು ದೇವಿ ದೇವಸ್ಥಾನಕ್ಕೆ ಹೋಲಿಸ್ತಾರೆ ಗೊತ್ತುಂಟೆ. ಇಲ್ಲಿ ಪ್ರತಿದಿನ ಪೂಜೆಗಳು ದೈವಾರಾಧನೆ ಮಾಡ್ತಾರೆ. ಅದರಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಸಂಜೆ 6 ಗಂಟೆಗೆ ದೈವ ಆರಾಧನೆ ನಡೆಯುತ್ತೆ. ನೀವು ನೋಡ್ತಿರ್ಬೋದು, ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ. ಸರ್, ಸೇವೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ? ಸರ್, ನಮಗೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ. ಮಂಗಳವಾರ ದಿನ ಬೆಳಗ್ಗೆ 7 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ, ಸಂಜೆ 6 ಗಂಟೆಗೆ ಮಂಗಳಾರತಿ ಆಗ್ತದೆ, ಸಂಜೆ ಮೇಲೆ ಪ್ರಶ್ನೆ ಚಿಂತನೆಗೆ ಇರ್ತದೆ ಸರ್. ಪ್ರತಿ ವರ್ಷ ಡಿಸೆಂಬರ್ 1ನೇ ವಾರ, ಅದು ಶುಕ್ರವಾರ ದಿನದಂದು ವಿಶೇಷವಾದ ಪೂಜೆ ನಡೆಯುತ್ತೆ, ಕೋಲ ನಡೆಯುತ್ತೆ. ಸೊ ಆ ಕೋಲ ಬಂದ್ಬಿಟ್ಟು ಇಲ್ಲಿ ಆಗಿರುವ ಹುಂಡಿಯ ಏನು ಕಾಣಿಕೆ ಇದೆ ಅದ್ರ ಮೂಲಕ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಡೊನೇಷನ್ ಆಗಲಿ
ಯಾವುದೇ ರೀತಿ ಚಿನ್ನಾಭರಣಗಳ ಪ್ರಸ್ತಾಪನೆ ಆಗಲಿ ಏನೂ ಇರುವುದಿಲ್ಲ. ಈ ಯಾರ ಜೊತೆಗೆ ಇವರು ಡೊನೇಷನ್ ಹೋಗೋದೂ ಇಲ್ಲ. ಸೊ ಯಾರು ಬಂದು ಡೊನೇಷನ್ ಮಾಡಿಲ್ಲ. ಈ ಅಜ್ಜನ ಬಳಿ ಒಳ್ಳೆ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕಾಣಿಕೆ ಕೊಡ್ತಾರಲ್ಲ, ಆ ಕಾಣಿಕೆ ಮೂಲಕ ಪ್ರತಿ ವರ್ಷ ಡಿಸೆಂಬರಲ್ಲಿ ಮೊದಲನೇ ವಾರ, ಅದು ಶುಕ್ರವಾರ ಶುಭ ದಿನ ಅಂದೇ ಇಲ್ಲಿ ಕೋಲ ನಡೆಯುತ್ತೆ. ಸೊ ನಾನು ಕೇಳ್ಪಟ್ಟೆ ನೀವಿಲ್ಲಿ ಕೋಲ ನಡೆಸ್ತೀರಲ್ಲ, ಸೊ ಅದು ಯಾವ ರೀತಿ ಡೊನೇಷನ್ ಇಂದ ನೀವೇ ಆ ಕಾಣಿಕೆ ಹುಂಡಿಯಿಂದ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಅದು ನಿಜನಾ? ಸರ್, ನಮ್ಮಲ್ಲಿ ವರ್ಷದಲ್ಲಿ ನೇಮೋತ್ಸವ ಆಗುವಂತ ಹೊತ್ತಲ್ಲಿ 2 ದೈವದ ನೇಮೋತ್ಸವ ಆಗ್ತದೆ. ಒಂದು ಗುಳಿಗ ದೈವದ, ಒಂದು ಕೊರಗಜ್ಜ ದೈವದ ನೇಮೋತ್ಸವ ಆಗ್ತದೆ. ನಾವು ಒಬ್ರು ಕೈಲಿ ₹1 ಡೊನೇಷನ್ ಮಾಡಲ್ಲ. ಯಾರು ಇಲ್ಲಿ ಪ್ರಶ್ನೆ ಚಿಂತನೆಗೆ ಬರ್ತಾರೆ ಅವ್ರು ಎಷ್ಟು ಒಂದು ₹10 ಆಗಲಿ ₹1 ಆಗಲಿ ಕಾಣಿಕೆ ಹಾಕಿದ್ನ ಅದು ಸಂಗ್ರಹಿಸಿ ವರ್ಷದಲ್ಲಿ ನಾವು ನೇಮೋತ್ಸವ ಮಾಡ್ತೀವಿ. ಆ ನೇಮೋತ್ಸವಕ್ಕೆ ನಮಗೆ ಕಮ್ಮಿ ಅಂದ್ರೂ ಒಂದು 7 ರಿಂದ 8 ಲಕ್ಷ ರೂಪಾಯಿ ಬೇಕು ವರ್ಷದ ನೇಮಗೆ. ಒಂದು 12 ರಿಂದ 15 ಸಾವಿರ ಜನ ತನಕ ಸೇರ್ತಾರೆ. 15,000 ಜನ. ಹಾಂ. ಸೊ ನಾನು ಹೇಳಿದಾಗೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಸಂಜೆ 6 ಗಂಟೆಯಿಂದ ಇಲ್ಲಿ ಪ್ರಶ್ನೆ ನಡೆಯುತ್ತೆ. ಪ್ರಶ್ನೆ ಅಂದರೆ ಜನರು ತಮ್ಮ ಸಮಸ್ಯೆಯನ್ನು ಅಜ್ಜನ ಬಳಿ ಕೋರಿಕೊಳ್ತಾರೆ, ಅಜ್ಜ ಅದಕ್ಕೆ ಪರಿಹಾರ ಕೊಡ್ತಾನೆ. ಅದರಲ್ಲಿ ಒಂದು ವಿಚಾರ ಏನಂದರೆ ಯಾವುದೇ ರೀತಿ ಸೇವಾ ಶುಲ್ಕ ಇವರು ತಗೊಳ್ಳೋದು ಇಲ್ಲ. ನಾನು ಮೊದಲು ಹೇಳ್ದಂಗೆ ಅಜ್ಜನಿಗೆ ಯಾವುದೇ ರೀತಿ ಹಣದ ಸೇವೆ, ಚಿನ್ನದ ಸೇವೆ ಇಷ್ಟ ಆಗೋದಿಲ್ಲ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಅಜ್ಜನ ವಿಶೇಷ ಪ್ರಸಾದಗಳು ಬಂದ್ಬಿಟ್ಟು ಒಂದು ಕರಿಗಂಧ ಕೊಡ್ತಾರೆ ಹಾಗೂ ಚಕುಲಿಯನ್ನು ಬಂದ ಭಕ್ತಾದಿಗಳಿಗೆ ಕೊಡ್ತಾರೆ. ಇಲ್ಲಿ ಇನ್ನೊಂದು ಚಮತ್ಕಾರ ಏನಪ್ಪ ಅಂದರೆ ಒಂದು 3 ವರ್ಷದ ಮಗು ಹುಟ್ಟಿದಾಗಿಂದ ಬಾಯಿ ಮಾತು ಬರ್ತಾ ಇರಲಿಲ್ಲ. ಸೊ ಅವಾಗ ತಾಯಿ ತನ್ನ ಮಗನ ಕರ್ಕೊಬಂದು ದೈವದ ಬಳಿ ನಿಮಗೆ ಹೆಗೇಲ್ ಸೇವೆ ಮಾಡ್ತೀರಂತ ಬೇಡ್ಕೊಳ್ತಾಳೆ. ಸೊ ಅದಾದಮೇಲೆ ಆ ಟೈಮಲ್ಲಿ ಆ ದೈವ ಆರಾಧಕರು ಇರ್ತಾರಲ್ಲ, ಆ ದೈವ ಆರಾಧಕರು ಹೇಳ್ತಾರೆ ಅಜ್ಜನಿಗೆ ಒಂದು ಚಿಕ್ಕ ಬೆಳ್ಳಿಗೆ ನಾಳನ್ನು ಅರ್ಪಿಸಿ, ಪಕ್ಕ ನಿನ್ನ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ಹೇಳ್ತಾರೆ. ಅದೇ ಥರ ಆ ತಾಯಿ ಬೆಳ್ಳಿಯ ನಾಳಿಗೆ ಒಂದು ಸಣ್ಣದ ಬೆಳ್ಳಿಯ ನಾಳಿಗೆಯನ್ನು ಅಜ್ಜನಿಗೆ ಅರ್ಪಿಸ್ತಾಳೆ. ಅದಾಗಿ 7 ದಿನಗಳ ನಂತರ ಆ ಮಗು ಮಾತಾಡಲು ಪ್ರಾರಂಭಿಸುತ್ತೆ. ಸರ್, ಇಲ್ಲಿ ಏನಾದರೂ ಪವಾಡಗಳು ಕೇಳ್ಪಟ್ಟೆ, ಒಂದು ಮಗು ಮಾತಾಡೋದಾಗಿರ್ಲಿ, ಹಾಗೆ ಒಬ್ಬ ವ್ಯಕ್ತಿಯ ಸ್ಪೈನಲ್ ಡಿಸ್ಕಾರ್ಡ್ ಆಗಿತ್ತಲ್ಲ ಹುಡುಗಂದು, ಅದು ನಿಜನಾ ಸರ್? ಸರ್, ನಮ್ಮಲ್ಲಿ ಒಂದು ಹುಟ್ಟಿದಂಥ ಮಗುವಿಂದ ಹಿಡಿದು ಯಾರು ಹಿರಿಯರ ತನಕಿದೆ ಎಲ್ಲರಿಗೂ ಕಾರ್ಯ ಎಲ್ಲ ಚೆನ್ನಾಗಾಗಿದೆ. ಬಾಯಿ ಬರದಂಥ ಮಗು ಒಂದು ಅಜ್ಜನಿಗೆ ಬೆಳ್ಳಿಯ ನಾಲಿಗೆ ಹಾಕ್ತೀನಿ ಅಂದ ಕೂಡಲೇ ಆ ಮಗುಗೆ ಒಂದು 5 ದಿನ ಬಿಟ್ಟು ಒಂದು ಮಾತು ಬಂತು. ಮತ್ತೆ ಒಂದು ಹುಡುಗ ಸೈಕಲಲ್ಲಿ ಆಟ ಆಡೋದಕ್ಕೆ ಫೈನಲ್ ಕಾರ್ಡ್ ಹೋಗಿತ್ತು. ಅವಾಗ ತಾಯಿ ಬಂದು ಇಲ್ಲಿ ಅಳ್ತಾ ಒಂದು ಪ್ರಾರ್ಥನೆ ಮಾಡಿ ಇಟ್ಟು ಹೋದ್ರು. ಆ 3 ತಿಂಗಳಲ್ಲಿ ಆ ಮಗು ಸರಿ ಆಗ್ತಾ ಬಂತು. ಸೊ ಇಷ್ಟೆಲ್ಲ ಪವಾಡ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಮನಸ್ಸಿನ ಕಮೆಂಟ್ಸಲ್ಲಿ ತಿಳಿಸಿ. ಅದಲ್ಲದೆ ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ. ಒಂದು ಸುಮಾರು ದಿನ ಹಿಂದೆ ಒಬ್ಬ ಕಳ್ಳ ಬಂದು ಆ ಅಜ್ಜನ ಕಾಣಿಕೆ ಹುಂಡಿಯನ್ನು ಎತ್ಕೊಂಡು ಹೋಗ್ತಾನೆ. ಸೊ ಆ ಕಾಣಿಕೆ ಹುಂಡು ಸ್ವಲ್ಪ ಸಮಯದ ನಂತರ ಅವನೇ ತಂದು ಎಲ್ಲಿ ಕದ್ದ ಅಲ್ಲೇ ಇಟ್ಟು ಹೋಗ್ತಾನೆ. ಒಂದು ಘಟನೆ ಕೇಳ್ಪಟ್ಟೆ, ಒಬ್ಬ ಕಳ್ಳ ಒಂದು ಕಾಣಿಕೆ ಕತ್ಕೊಂಡು ಹೋಗ್ತಾನೆ. ಅದು ಏನ್ ಸರ್, ಯಾವತ್ತಾಯ್ತು ಅದು? ಸರ್, ಅದು ನಮಗೆ ಮೇ ತಿಂಗಳಲ್ಲಿ ಆಗಿದ್ದು. ಮೇ ತಿಂಗಳಲ್ಲಿ ಒಂದು ಕಾಣಿಕೆ ಡಬ್ಬ ಇರ್ತದೆ. ಕಾಣಿಕೆ ಡಬ್ಬ ಕತ್ಕೊಂಡು ಹೋಗ್ತಾರೆ. ಆ ದಿನ ಒಂದು ಸಂಕ್ರಮಣ ಪೂಜೆ ಆಗಿರ್ತದೆ. ಸಂಕ್ರಮಣ ಪೂಜೆ ಆದ ಕೂಡಲೇ ಒಂದು ಕಾಣಿಕೆ ಡಬ್ಬ ಕತ್ಕೊಂಡು ಹೋಗಿ ಅವನು ಪುನಃ ಕತ್ಕೊಂಡು ಹೋದಂತ ಕಾಣಿಕೆ ಡಬ್ಬ ತಂದು ಮತ್ತೆ ಇಡ್ತಾನೆ. ಮತ್ತೆ ತಂದಿರ್ತಾನೆ. ಸರ್, ಇವಾಗ ನೀವು ದೈವ ಆರಾಧಕರು ಇರ್ತೀರಲ್ಲ, ಸೊ ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? ಸರ್, ನಮ್ಮ ದಿನಚರಿ ಏನಿಲ್ಲ ಸರ್. ನಾವು ಬೆಳಗ್ಗೆ ಎದ್ದು 7 ಗಂಟೆಗೆ ಅಜ್ಜನ ಆರಾಧನೆ ಮಾಡ್ತೀವಿ. ಆರಾಧನೆ ಮಾಡಿಬಿಟ್ಟು ನಾವು ನಿತ್ಯ ಎಸ್ಟೇಟಿಗೆ ಹೋಗಿ ಕೂಲಿ ಕೆಲಸ ಮಾಡೋದು. ಸೊ ಎಸ್ಟೇಟಲ್ಲಿ ವರ್ಕ್. ಸೊ ಇವಾಗ ನೀವು ದೈವ ಆರಾಧನೆ ಮಾಡ್ತಿದ್ರಲ್ಲ, ಸೊ ನಿಮ್ಮ ಮೈ ಮೇಲೆ ಅಜ್ಜನ ಮಹಿಮೆ ಯಾವ ಕಡೆಯಿಂದ ಬಂತು ಸರ್? ಅದು ಏನಂದ್ರೆ, ನನಗೆ 14 ವರ್ಷ ಇದ್ದಂಥ ಮಗುವಲ್ಲಿ ನನಗೆ ಮೈ ಮೇಲೆ ಬಂದಿದ್ದು. ನಾವು ಪೂರ ಹಿರಿಯರಿಂದ ನಮ್ಮ ದೈವ ಆರಾಧಕರೇ, ನಮ್ಮ ಪರಂಪರೆಯಲ್ಲೆಲ್ಲ ದೈವ ಆರಾಧನೆ ಮಾಡೋದು. ನಮ್ಮ ಮೂಲ ಆರಾಧನೆ ಮಂಗಳೂರಲ್ಲಿ 7 ದೈವದ ಆರಾಧನೆ ಮಾಡ್ಕೊಂಡು ಬರ್ತಿದ್ದೀನಿ. ಮಂಗಳೂರಲ್ಲಿ 7 ದೈವಗಳು. 7 ದೈವಗಳು, 7 ದೈವಗಳ ಆರಾಧನೆ ನಾನೇ ಮಾಡ್ತಿದ್ದು. ನಮ್ಮ ಅಜ್ಜ ತೀರಿ ಹೋದ್ಮೇಲೆ ನಾನೇ ಮಾಡ್ತಿದ್ದೆ. ಆ ನಂತರ ನನಗೆ ಮೈ ಮೇಲೆ ಆವೇಶ ಬಂತು. ಆವೇಶ ಬಂದ ಕೂಡಲೇ ಎಲ್ಲ ನಮಗೆ ಆಗುವಂಥ ಕೆಲಸ ಎಲ್ಲ ಅವನು ಸರಿ ಮಾಡಿಸ್ಕೊಡ್ತೀರ. ಅಜ್ಜನ ಬಳಿ ಒಳ್ಳೆ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕಾಣಿಕೆ ಕೊಡ್ತಾರಲ್ಲ, ಆ ಕಾಣಿಕೆ ಮೂಲಕ ಪ್ರತಿ ವರ್ಷ ಡಿಸೆಂಬರಲ್ಲಿ ಮೊದಲನೇ ವಾರ, ಅದು ಶುಕ್ರವಾರ ಶುಭ ದಿನ ಅಂದೇ ಇಲ್ಲಿ ಕೋಲ ನಡೆಯುತ್ತೆ. ಇಲ್ಲಿ 5 ವರ್ಷದಿಂದ ಮಾಡ್ತಿದ್ದೀರಾ. ಸೊ ಪ್ರತಿ ವರ್ಷ ಡಿಸೆಂಬರ್ ಶುಕ್ರವಾರದಂದು ಇದು ಮಾಡ್ತೀರಾ? ಡಿಸೆಂಬರ್ ಮೊದಲ ಶುಕ್ರವಾರ. ಹಾಂ ಸರ್. ಸೊ ಹೇಗಿರುತ್ತೆ ಸರ್ ವಿಶೇಷತೆ? ಯಾವಾಗ ವಿಶೇಷತೆ ಅಂದರೆ, ಸಾವಿರಾರು ಭಕ್ತರು ಬರ್ತಿರ್ತಾರೆ. ಅವರಿಗೆ ಕೆಲವರಿಗೆ ಗಂಧ ಪ್ರಸಾದನೇ ಸಿಗೋದಿಲ್ಲ. ಯಾಕಂದರೆ ಅಷ್ಟು ಜನ ಸಂಖ್ಯೆ ಇರ್ತಾರೆ. 2 ದಿನದ ಸೇವೆ ಆಗ್ತಿದೆ. ಒಂದು ದಿನ ಕೋಲ,
ಇರ್ತದೆ, ಇನ್ನೊಂದು ದಿನ ಅಗೇಲ ಸೇವೆ ಇರ್ತದೆ. ಸರ್ ಈ ಹಗೆಯಲ್ ಸೇವೆ ಅಂದ್ರಲ್ಲ, ಹಾ. ಸೊ ಅದ್ರ ವಿಶೇಷತೆ ಏನು ಸರ್? ಅದು ಅಂದ್ರೆ ನಾವು ದೈವ ಕಟ್ಟಿದ ನಂತರ ದೈವ ಕೋಲ ಮುಗೀತದೆ, ಆ ನಂತರ ಅದಕ್ಕೊಂದು ನಮ್ಮ ತುಳುವಲ್ಲಿ ಕುರಿ ತಂಬಿಲ ಅಂತೀವಿ. ದೈವಗಳಿಗೆ ಒಂದು ಪ್ರಕಾರವಾಗಿ ಬಲಿ ಕೊಟ್ಟು ಒಂದು ಎಡೆ ಹಾಕುವಂತ ಸಂಪ್ರದಾಯ ಇದೆ, ಅದು ಮಾರನೇ ದಿನ ಮಾಡಲೇಬೇಕು. ಸರ್ ಇವಾಗ ಏನೇ ಆಗಲಿ ಹಗೆಯಲ್ ಸೇವೆ ಮಾಡ್ತೆ ಅಂತ ಒಪ್ಕೊಂಡಿರ್ತಾರಲ್ಲ, ಕೆಲವೊಂದು ಸಂದರ್ಭದಲ್ಲಿ ಮಾಡದೇ ಇದ್ದಾಗ ಏನಾಗುತ್ತೆ ಸರ್? ಈಗ ಒಂದು ನಾವು ದೇವಸ್ಥಾನಕ್ಕೆ ಯಾತ್ರೆ ಅಂತ ನಾವು ತೀರ್ಮಾನ ಮಾಡಿರ್ತೀವಿ. ಒಂದು ಟೈಮಲ್ಲಿ ಯಾತ್ರೆ ಅಂತ ತೀರ್ಮಾನ ಮಾಡಿದಾಗ ನಮಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಹಣ ಇರುವುದಿಲ್ಲ, ಕಷ್ಟ ಬರ್ತದೆ. ಆ ಟೈಮಲ್ಲಿ ಇನ್ನೊಂದು ದಿನ ನಮಗೆ ಹಣ ಸಿಕ್ತಾಗ ನಾವು ಅದು ಕಾರ್ಯಮೂರ್ತ ಆಗ್ತದೆ. ಆಗುತ್ತೆ. ಹಾ. ಇವಾಗ ಮಾಡ್ಲೇ ಇಲ್ಲ ಅಂತ ಸಂದರ್ಭದಲ್ಲಿ ಅದು ತೋರಿಸ್ಕೊಡ್ತದೆ, ನನ್ನೊಂದು ಸ್ವಲ್ಪ ಅರ್ಕೆ ಉಂಟಲ್ಲ, ಅದನ್ನ ಆದಷ್ಟು ಬೇಗ ಇದು ಮಾಡು ಅಂತ. ಅಂದ್ರೆ ಸರೌಂಡಿಂಗ್ ಅಲ್ಲಿ ನೀವೇ ಎಲ್ಲ ಪೂಜೆ ಮಾಡೋದಂತ ಕೇಳ್ಪಟ್ಟೆ. ಸೊ ಯಾವ ಜಾಗಕ್ಕೆ ಹೋಗ್ತೀರಾ ಸರ್? ಸರ್ ನಾನು ಎಲ್ಲಿಂತೆಲ್ಲ ಎಲ್ಲ ಕಡೆ ಹೋಗ್ತೀನಿ, ಎಲ್ಲಿ ನನ್ನ ದೈವ ಆರಾಧನೆಯಲ್ಲಿ ಕರೀತಾರ ಅಲ್ಲಿ ತನಕ ನಾನು ಹೋಗ್ತೀನಿ. ಅದೇ ಹೋಗ್ತೀರಾ? ಇವಾಗ ಮುಂಬರುವ ಶುಕ್ರದಲ್ಲಿ ಪೂಜೆ ಇದೆ. ಹಾ. ಸೊ ಈಗ ನಮ್ಮ ಅಜ್ಜನಿಗೆ ಪ್ರಿಯವಾದ ವಸ್ತುಗಳಂತ ಇರ್ತಲ್ಲ ಸರ್, ಏನದು? ಅಜ್ಜನಿಗೆ ಪ್ರಿಯವಾದಂತ ವಸ್ತು ಏನಂದ್ರೆ ಎಲೆ ಅಡಿಕೆ ಮತ್ತೆ ಶೇಂದಿ. ಪ್ರಿಯ ಆದಂತ ಸೊತ್ತೆ ಶೇಂದಿ. ಶೇಂದಿ. ಇಲ್ಲಿ ಬಂದ ಭಕ್ತಾದಿಗೆ ಪ್ರಸಾದ ಕೂಡ ಕರಿಗಂಧ ಹಾಗೂ ಚಕ್ಲಿ ಕೊಡ್ತಾರೆ. ಚಕ್ಲಿ ಕೊಡ್ತೀವಿ. ಸೊ ಅದ್ ನೀವೇ ಇದು ಮಾಡ್ಕೊಡೋದಲ್ಲ ಸರ್ ಹೇಗೆ? ಸರ್ ಕರಿಗಂಧ ನಾವೇ ರೆಡಿ ಮಾಡೋದು, ತೆಂಗಿನ ಗರಿಯಿಂದ ನಾವು ರೆಡಿ ಮಾಡ್ತೀವಿ, ಅದನ್ನ ತೆಂಗಿನ ಗರಿಯಿಂದಾನೇ ರೆಡಿ ಮಾಡೋದು. ಮತ್ತೆ ಚಕ್ಲಿ ಅರ್ಕೆಗೆ ತಂದಿರ್ತಾರೆ, ಅದೇ ಪ್ರಸಾದವಾಗಿ ನಾವು ಕೊಡ್ತೇವೆ. ಸರ್ ಇಲ್ಲಿ 3 ದೈವಗಳು ನೆಲೆಸಿದಂತ ಕೇಳ್ಪಟ್ಟೆ, ಯಾವ ದೈವ ಅಂತ ತಿಳಿಸ್ಕೊಡ್ಬೋದಾ? ಸರ್ ಮೊದಲಿಗೆ ನಮ್ಮ ಆರಾಧನೆ ಮಾಡಿಕೊಂಡು ಬಂದಂತ ದುರ್ಗಾ ಪರಮೇಶ್ವರಿ, ತುಳುವಲ್ಲಿ ನಾವು ಹುಲ್ಲಾಲ್ತಿ ಅಂತೀವಿ. ಮತ್ತೆ ಒಂದು ಇತ್ತೀಚೆಗೆ ಬಂದಂತ ದೈವ, ಒಂದು 3 ವರ್ಷದ ಹಿಂದೆ ಬಂದಂತ ಗುಳಿಗ ದೈವ, ಇನ್ನೊಂದು ಕೊರಗಜ್ಜ. ಹಾ. ಸೊ ತುಂಬಾ ಧನ್ಯವಾದಗಳು ಸರ್ ನಿಮಗೆ. ಸೊ ನಾವಿವಾಗ ದೈವ ಆರಾಧಕರ ಬಗ್ಗೆ ಭೇಟಿ ಮಾಡಾಯ್ತು. ಸ್ಥಳೀಯರಿಗೆ ಏನ್ ಹೇಳ್ತಾರಂತ ಕೇಳೋಣ. ಹಾಯ್ ಸರ್. ಸರ್ ಇವಾಗ ಅಜ್ಜನ ಪವಾಡ ಇವಾಗ ನಮ್ಮ ಆರಾಧಕರು ಹೇಳಿದ್ರು. ಸೊ ನೀವು ಕಂಡಂತ ಪವಾಡ ಏನ್ ಸರ್? ಅಜ್ಜನ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಜ್ಜನ ಬಗ್ಗೆ ಮಾತಾಡೋಂಥದ್ದು ಏನಿಲ್ಲ, ಯಾಕಂದ್ರೆ ಅವರ ಶಕ್ತಿ ಏನಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಕಡೆ, ಇಲ್ಲಿ ಅಂತಲ್ಲ, ಎಲ್ಲ ಕಡೆ ನಾವು ತುಂಬಾ ಶಕ್ತಿ ಅಂತದ್ದು ಕೊರಗಜ್ಜಂದು. ಏನೇ ಕಷ್ಟ ಬಂದರೂ ಪರಿಹಾರ ಆಗುತ್ತೆ ಅಂತ ಪಕ್ಕ ಗೊತ್ತಿದೆ ನಿಮಗೂ. ಹಾಗೆ ಇಲ್ಲಿ ಯಾವಾಗಲೂ ಜನ ಬರ್ತಿರ್ತಾರೆ. ಇಲ್ಲಿ ನಾವು ತುಂಬಾ ಜನ ನೋಡಿದ್ವಿ, ನಾನು ಹೋಗ್ತಿರ್ತೀನಿ ದೇವಸ್ಥಾನಕ್ಕೆ. ನನಗೂ ಕೆಲಸ ಆಗಿದೆ, ಏನೇ ಕೆಲಸ ಕೈ ಮುಗಿದ್ರು ಪಕ್ಕ ಆಗಿದೆ, ನನಗೆ ಸಕ್ಸಸ್ ಆಗಿದೆ. ಕೆಲವು ಸತಿ ದುಡ್ಡಿನ ವಿಚಾರ ಆಗಲಿ, ಬೇರೆ ಏನೇ ವಿಚಾರ ಆದರೂ ಕೆಲವು ನಾವು ಒಂದು ಸತಿ ಒಂದು 100 ರೂಪಾಯಿ ಕೇಳಿದ್ರೆ ಕೊಡೋರು ಗತಿರಲ್ಲ ಒಂದೊಂದು ಟೈಮಲ್ಲಿ. ಅಂಥದ್ರಲ್ಲಿ ಹರಕೆ ಮಾಡ್ಕೊಂಡು ಆ ಟೈಮಲ್ಲಿ ಏನು ಕೈ ಮುಗ್ದೋದ್ರೆ ಪಕ್ಕ ಆಗಿದೆ. ನನಗೆ ಗೊತ್ತಿರಂಗೆ ರೀಸೆಂಟಾಗಿ 1 ತಿಂಗಳು ಆಗಿಲ್ಲ, ಸ್ವಲ್ಪ ಹುಷಾರಿಲ್ಲದ ಟೈಮಲ್ಲಿ ನನಗೆ ತುಂಬ ಇದಾಗಿದೆ. ಹಾಗೆ ಎಲ್ಲ ಕಡೆಯಿಂದ ಪವಾಡ, ಏನು ತೊಂದರೆ ಇಲ್ಲ. ಕೊರಗಜ್ಜನ ಬಗ್ಗೆ ಏನು ಮಾತಾಡ್ಬೇಕಂತ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ ಸರ್. ಹಾಗೆ ಸರ್ ಇವಾಗ ಎಷ್ಟು ವರ್ಷದಿಂದ ಈ ಅಜ್ಜನ ಆರಾಧನೆ ನೀವು ಮಾಡ್ತಿದ್ದೀರಾ? ಸರ್ ನನಗೆ ಗೊತ್ತಿರಂಗೆ ನಾನು ಇಲ್ಲಿ ಈಗ ಅವರು ಇಲ್ಲಿ ಪ್ರತಿಷ್ಠಾಪನೆ ಆದ್ಮೇಲೆ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮಂಗಳೂರು ಸೈಡ್ ಎಲ್ಲ ಹೋಗ್ತಿದ್ನಲ್ಲ, ಅವಾಗೆಲ್ಲ ಹೋಗಿದ್ದೀನಿ ತುಂಬಾ. ಮಂಗಳೂರು ಸೈಡ್ ಹೋಗ್ತಿದ್ದೀರಾ? ಸೊ ಇಲ್ಲಿ ಪ್ರತಿಷ್ಠಾಪನೆ ಆಗಿಂದ ಬರ್ತಿದ್ದೀರಾ? ಹೌದು. ಸೊ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗಿದೆ? ಹೌದು. ಅದು ವೀಕ್ಷಕರೇ, ಇದು ಇವತ್ತಿನ ವಿಡಿಯೋದ ವಿಶೇಷತೆ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಂದ್ರೆ, ನಿಮ್ಗೆ ಯಾವುದೇ ಸಮಸ್ಯೆಗಳಿರ್ಬೋದು, ಯಾವುದೇ ಕುಂದುಕೊರತೆಗಳಿರ್ಬೋದು, ಈ ಪುಣ್ಯಕ್ಷೇತ್ರಕ್ಕೆ ಬನ್ನಿ, ಅಜ್ಜನ ಬಳಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಅಜ್ಜ ಪರಿಹಾರ ಮಾಡ್ಕೊಡ್ತಾನೆ. ಸೊ ಇಲ್ಲಿ ಯಾವುದೇ ರೀತಿ ಸೇವಾ ಶುಲ್ಕ ಇಲ್ಲ, ನಮ್ಮ ಭಕ್ತಿ ಮಾತ್ರ ನಮ್ಮ ಅಜ್ಜನಿಗೆ ಸಮರ್ಪಣೆ ಮಾಡಿದರೆ ಆಯ್ತು. ಸೊ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನಾನು ಮನೆಗೆ ತೇಳ್ತಾ ಇದ್ದೀನಿ, ಆಲ್ರೆಡಿ ಲೇಟ್ ಆಗಿದೆ. ಸೊ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಗೈಸ್. ನಿಮ್ಮ ಸುಖವನ್ನು ಬಯಸುವ ಸುಕುಮಾರ್ ಪುಷ, ಮಿಸ್ಟರ್ D250. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಚೇರ್ಸ್ ಅಪ್, ಬಾಯ್. ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಈ ವಿಡಿಯೋ ಎಲ್ಲಿ ಮಾಡ್ತೀನಿ. ಸಿಗೋಣ.